ನಮ್ಮ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಒಂದು ಸಾರ್ವತ್ರಿಕ ದಾಖಲೆ ಅಂತ ಇಡೀ ದೇಶ ವಿದೇಶಗಳಲ್ಲಿ ಮಾತಾಡ್ತಿದ್ದಾರೆ. ಆದರೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ನಮ್ಮ ರಾಜ್ಯದಲ್ಲಿ ನಮ್ಮ ವಿರೋಧಿ ಪಕ್ಷದ ಸ್ನೇಹಿತರುಗಳಿಗೆ ಟೀಕೆ ಮಾಡ್ದೇನೆ ಅವ್ರಿಗೆ ದಾರಿ ಇಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ಮೊದಲೇ ನಮ್ಮ ಯೋಜನೆ ಶಕ್ತಿ ಯೋಜನೆ ನಮ್ಮ ಎಲ್ಲ ಸದಸ್ಯರು ನಾನು ಆಹ್ವಾನಿಸ್ತೀನಿ, ಬನ್ನಿ KSRTC ಬಸ್ ಹತ್ತನ, ಆ ಮಹಿಳೆಯರ ಹತ್ರ ನಾವು ಮಾತಾಡೋಣ, ಈ ಯೋಜನೆ ಸರಿಯೋ ತಪ್ಪು ಅಂತ ಅಲ್ಲಿ ನಿಮಗೆ ಉತ್ತರ ಸಿಕ್ಕುತ್ತೆ. ನೀವು ಯಾರು KSRTC ಬಸ್ಸೇ ಹತ್ತಲ್ಲ, ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಅರಿವು ಬರೋದಕ್ಕಾದ್ರೂ ಹೇಗೆ ಸಾಧ್ಯ? ಇವತ್ತು ನಾನು ರಾಜ್ಯಪಾಲರ ಭಾಷಣದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು 3.5 ಕೋಟಿ ಮಹಿಳೆಯರು, ಇಲ್ಲಿ ಯಾವ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ, ಮತ್ತೊಂದು ಇಲ್ಲ, ಸುಮಾರು 100 ಕೋಟಿ, ಯಾವ ಪಾರ್ಟಿನೂ ಇಲ್ಲ, ಹೌದು, ವಯಸ್ಸು ಇಲ್ಲ, 150 ಕೋಟಿಗೂ ಹೆಚ್ಚು ಟ್ರಿಪ್ಗಳಲ್ಲಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ನಮ್ಮ ತಾಯಂದರು ಇವತ್ತು ಪ್ರಯಾಣ ಮಾಡ್ತಿದಾರಲ್ಲ, ಇದನ್ನ ಸುಳ್ಳು ಅಂತ ಹೇಳ್ತಾರೆ ನೀವು. ಯಾವ ರೀತಿ ಇದು ಸುಳ್ಳು? ದಾಖಲೆನಲ್ಲಿ ಇರ್ತಕ್ಕಂಥದ್ದು ಇದು. ಇನ್ನು ಮುಂದುವರೆದ ಭಾಗದಲ್ಲಿ ಅನ್ನಭಾಗ್ಯ, ನಮ್ಮ ಬೆಲ್ಲದವ್ರಿಗೂ CC ಪಾಟೀಲ್ ಅಣ್ಣನಿಗೂ ಸುರೇಶ್ ಗೌಡ ನಮ್ಮ ಸ್ನೇಹಿತರಿಗೂ ನರೇಂದ್ರ ಸ್ವಾಮಿ ಅವರು ಒಂದೇ ನಿಮಿಷ ಶಕ್ತಿ ಯೋಜನೆ ಬಗ್ಗೆ ನಾವು ಹೇಳ್ತಾ ಇದ್ರಲ್ಲ, ನಮ್ಮ ಅರವಿಂದ್ ಬೆಲ್ಲದವರು ಓಪನ್ ಮೀಟಿಂಗ್ ಒಳಗ ಒಂದು ಸಭೆಯಲ್ಲಿ ಅದನ್ನ ಸ್ವಾಗತ ಮಾಡಿ ಬಹಳ ಅದ್ಭುತವಾದಂತ ಸರ್ಕಾರ ಅದಕ್ಕೆ ಅಭಿನಂದಿಸ್ತೀನಿ. ಅಲ್ಲೆಲ್ಲೋ ಕಾರ್ಮಿಕರ ಫ್ಯಾಕ್ಟರಿ ಅವರು ಹೆಣ್ಮಕ್ಳು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನಾದ್ರು ಮಾಡಿ ನಮ್ಗೆ ಫ್ರೀ ಪಾಸ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ರಿ. ಇವತ್ತು ಬಹಳ ಖುಷಿ ಆಗ್ಯಾರ ಅಂತೇಳಿ ನೀವ ಒಂದ್ ಸಭೆಯಲ್ಲಿ ನೀವೇ ವ್ಯಕ್ತಪಡಿಸಿದ್ರಿ. ಆಯ್ತು, ಅವ್ರು ಮಾತಾಡೋ ಬಸ್ಗಳ ಸಂಖ್ಯೆ ಹೆಚ್ಚು ಮಾಡ್ರಿ, ಶಾಲಾ ಮಕ್ಕಳ ಪರೀಕ್ಷೆ ನಿಮಗೆ ಉತ್ತರ ಕೊಡ್ತೀನಿ. ಎಷ್ಟು ಬಸ್ ಬಂದಿದೆ, ಎಷ್ಟು ಕಂಡಕ್ಟರ್ಗಳು ಚಾಲಕರನ್ನ ಇವತ್ತು ನಾವು ನೇಮಕಾತಿ ಮಾಡಿದ್ವಿ, ನೀವು